ಸ್ವಾಗತ. ನಾನ್ ಜಗದೀಶ್. ದರ್ಶನ್ಗೆ ಹೊರಬರಲು ಇರೋದು ಒಂದೇ ಒಂದು ಚಾನ್ಸ್. ಆ ಚಾನ್ಸ್ ಕೂಡ ಮಿಸ್ ಆಗತ್ತಾ? ಮತ್ತೆ ದರ್ಶನ್ ಮಾಡಿರುವಂತಹ ಮನವಿ ಅದು ಕೂಡ ಈಡೇರಲ್ವಾ? ಏನ್ ಮನವಿ ಮಾಡಿದ್ದಾರೆ? ಕೋರ್ಟ್ಗೆ ಖುದ್ದು ಹಾಜರಾಗಲು. ಫ್ಯಾನ್ಸ್ ನೆಪದಿಂದ ಆ ಒಂದು ಮನವಿ ಕೂಡ ದರ್ಶನ್ಗೆ ಹಿನ್ನಡೆ ಆಗುತ್ತಾ? ಎಲ್ಲವೂ ಕೂಡ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ನಟ ದರ್ಶನ್ ಹಾಗೂ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿದೆ. ಈ ನಡುವೆ ಕೇಸ್ ಕೂಡ ಬೇರೆ ಕೋರ್ಟ್ಗೆ ವರ್ಗಾವಣೆ ಆಗಿದ್ದು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ವಕೀಲರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಯಾಗಿದೆ ಎನ್ನಲಾಗಿದೆ. ಹಾಗಾಗಿ ಸರ್ಕಾರ ಪರ ಅಂದ್ರೆ ಎಸ್ಎಸ್ಪಿ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದು, ವಿಚಾರಣೆ ವೇಳೆ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕೆಂದು ಬಯಸ್ತಿರೋ ದರ್ಶನ್ ಮನವಿಗೆ ಫ್ಯಾನ್ಸ್ ನೆಪದಿಂದಲೇ ನಿರಾಸೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಿದ್ರೆ ಖಾಕಿ ಸಿದ್ಧತೆ ಏನು, ಆಕ್ಷೇಪಣೆಯಲ್ಲಿ ಏನಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರಯಲ್ ವೇಳೆ ಆರೋಪಿಗಳು ಖುದ್ದು ಹಾಜರಾಗಲು ಅವಕಾಶ ನೀಡಬೇಕೆಂದು ದರ್ಶನ್ ಪರ ವಕೀಲರು ಸುನಿಲ್ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ಸಲ್ಲಿಕೆ ವೇಳೆ ಕೋರ್ಟ್ ಆಕ್ಷೇಪಣೆ ಸಲ್ಲಿಕೆಗೆ ಸೂಚಿಸಿತು. ಯಾವುದೇ ಕಾರಣಕ್ಕೂ ಆರೋಪಿಗಳು ಖುದ್ದು ಹಾಜರು ಬೇಡ ಅಂತ ಆಕ್ಷೇಪಣೆ ಸಲ್ಲಿಸೋಕೆ ಈಗ ಖಾಕಿ ಪಡೆ ಸಜ್ಜಾಗಿದೆ. ಹಾಗಾದ್ರೆ ಪೊಲೀಸರು ಸಲ್ಲಿಕೆ ಮಾಡೋ ಆಕ್ಷೇಪಣೆ ಅಂಶಗಳು ಏನಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಆರೋಪಿ ದರ್ಶನ್ಗೆ ಅಧಿಕ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ದಾರೆ. ದರ್ಶನ್ ಅಂದ್ರೆ ಕೋರ್ಟ್ಗೆ ಬರುತ್ತಾರೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ನೂಕು ನುಗ್ಗಲು, ಲಾ ಅಂಡ್ ಆರ್ಡರ್ ಸಮಸ್ಯೆ ಕೂಡ ಆಗಬಹುದು ಎಂದು ಪೊಲೀಸರು ಆಕ್ಷೇಪಿಸುತ್ತಾರೆ. ಪೊಲೀಸ್ ಭದ್ರತೆ ಕೂಡ ಹೆಚ್ಚಾಗಿ ಮಾಡ್ಕೊಳ್ಬೇಕಾಗತ್ತೆ. ಕೋರ್ಟ್ ಇತರೆ ಕಲಾಪಗಳಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದರೆ ಈ ಎಲ್ಲ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ವಿಸಿ ಮೂಲಕವೇ ಆರೋಪಿಗಳು ವಿಚಾರಣೆ ಹಾಜರಾಗಬೇಕು ಎಂದು ಆಕ್ಷೇಪಣೆಯಲ್ಲಿ ಮನವಿ ಮಾಡಲಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶಗಳೊಂದಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲು ಎಸ್ಎಸ್ಪಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಆರೋಪಿ ಪರ ವಕೀಲರು ಯಾಕೆ ಖುದ್ದು ಹಾಜರಿಗೆ ಅಂದರೆ ದರ್ಶನ್ ಯಾಕೆ ಕೋರ್ಟ್ಗೆ ಬರಲು ಮನವಿ ಮಾಡಿದ್ದಾರೆ ಅಂದರೆ, ದರ್ಶನ್ ಅವರಿಗೆ ಖುದ್ದಾಗಿ ವಿಚಾರಣೆ ಹಾಜರಾಗಲು ಅವಕಾಶ ನೀಡಬೇಕು. ಮನವಿ ಮಾಡಿದ ಅರ್ಜಿಯಲ್ಲಿರುವ ಅಂಶಗಳು ಯಾವ್ಯಾವ ಅಂಶಗಳು ಇದೆ ಅನ್ನೋದನ್ನು ನೋಡೋದಾದರೆ, ನೋಡಿ, ವಿಸಿ ಮೂಲಕ ಪ್ರತಿಯೊಂದು ವಿಚಾರಗಳು ಹೇಳಲು ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಲು ಕಷ್ಟ. ನೇರವಾಗಿ ಜಡ್ಜ್ ಮುಂದೆ ಕಷ್ಟಗಳು ಹೇಳಬಹುದು. ಊಟ ಸೇರಿ ಇತರೆ ಸಮಸ್ಯೆಗಳ ಬಗ್ಗೆ ಖುದ್ದಾಗಿ ಹೇಳಬಹುದು. ಇನ್ನು ಜೈಲಿನಲ್ಲಿ ಇದ್ದು ಬೇಜಾರಾಗಿ ಆಗಿರಬಹುದು ಆರೋಪಿಗಳಿಗೆ, ಅದೊಂದು ವಿಚಾರ ಇಲ್ಲಿ ದರ್ಶನ್ ಪರ ವಕೀಲರು ಅಲ್ಲಿ ಸಲ್ಲಿಕೆ ಮಾಡಬಹುದು. ಕೊನೆ ಪಕ್ಷ ಕೋರ್ಟ್ಗೆ ಆದರೂ ಬಂದು ಹೋಗ್ತಾ ಇದ್ದರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಜೊತೆಗೆ ಕುಟುಂಬಸ್ಥರನ್ನು ನೋಡಬಹುದು, ಮತ್ತು ಸಾಧ್ಯ ಆದರೆ ಮಾತನಾಡಬಹುದು. ಎಲ್ಲವನ್ನು ಕೂಡ ಈ ಒಂದು ಕೋರ್ಟ್ಗೆ ಹಾಜರು ನೀಡಿದರೆ ಸಾಧ್ಯವಾಗುತ್ತೆ ಎಂದು ದರ್ಶನ್ ಪರ ಲಾಯರ್ ಮನವಿಯನ್ನು ಮಾಡಿರುವಂಥದ್ದು. ಇನ್ನು ಪ್ರತಿನಿತ್ಯ ಟ್ರಯಲ್ ಇರೋದ್ರಿಂದ ಕೇಸ್ ಮುಗಿಯೋವರೆಗೂ ಕೂಡ ಹೊರಗಡೆ ಬರಬಹುದು. ಹೀಗಾಗಿಯೇ ಆರೋಪಿಗಳು ಖುದ್ದು ಹಾಜರಿಗೆ ಮನವಿ ಮಾಡಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇಂದು ಎಸ್ಎಸ್ಪಿ ಕೋರ್ಟ್ಗೆ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಅಭಿಮಾನಿಗಳ ನೆಪ ಇಟ್ಕೊಂಡು ದರ್ಶನ್ ಅವರಿಗೆ ಕೋರ್ಟ್ಗೆ ಹಾಜರಾಗಲು ಅನುಮತಿ ನೀಡುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಿದ್ದಲ್ಲಿ ಈಗ ಫ್ಯಾನ್ಸ್ ದರ್ಶನ್ಗೆ ಮುಳುವಾಗುವ ಸಾಧ್ಯತೆ ಇರುವಂಥದ್ದು. ಸದ್ಯ ಪೊಲೀಸರು ಆಕ್ಷೇಪಣೆಯಲ್ಲಿ ಹೇಳಿರುವ ಅಂಶಗಳಲ್ಲಿ ದರ್ಶನ್ ಕೋರ್ಟ್ಗೆ ಬಂದರೆ ಅಭಿಮಾನಿಗಳು ಜಮಾಯಿಸೋದು, ಜನ ಸಂದಣಿಯನ್ನು ಕಂಟ್ರೋಲ್ ಮಾಡುವುದು, ಕೋರ್ಟ್ಗೆ ಬರುವ ಇತರರಿಗೆ ಸಮಸ್ಯೆಯಾಗೋದು ಮುಖ್ಯ ಅಂಶಗಳಾಗಿವೆ. ಕೋರ್ಟ್ ಏನು ಹೇಳಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿರುವಂಥದ್ದು. ಹಾಗಾದರೆ ಇಲ್ಲಿ ಕೊನೆಯ ವಿಚಾರ ಹೇಳೋದಾದರೆ, ದರ್ಶನ್ಗೆ ಇರುವಂತಹ ಈಗ ಒಂದು ಅವಕಾಶ, ಕೋರ್ಟ್ಗೆ ಬಂದು ಹೋದರೆ ಎಲ್ಲರನ್ನು ಕೂಡ ನೋಡ್ಬೋದು. ದರ್ಶನ್ಗೂ ಕೂಡ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗ್ಬೋದು, ಮತ್ತು ಅಭಿಮಾನಿಗಳು ಕೂಡ ಕಣ್ ತುಂಬಿಕೊಳ್ಬೋದು ತಮ್ಮ ಒಂದು ನೆಚ್ಚಿನ ನಟನನ್ನು. ತುಂಬ ದಿವಸ ಆಯಿತು ದರ್ಶನನ್ನು ನೋಡಿಲ್ಲ. ಹಾಗಾಗಿ ಕೋರ್ಟ್ಗೆ ಏನಾದರೂ ಬಂದರೆ ಎಲ್ರಿಗೂ ಕೂಡ ಅಭಿಮಾನಿಗಳಲ್ಲಿ ಇರುವಂತಹ ಒಂದು ನಿರಾಶೆ ಕಡಿಮೆ ಆಗ್ಬೋದು. ಮತ್ತು ದರ್ಶನ್ಗೆ ಕೂಡ ಆಗಲೇ ಹೇಳಿದಂತೆ ಒಂದು ಜನರನ್ನು ನೋಡುವಂಥ ಮತ್ತು ತಮ್ಮ ಅಭಿಮಾನಿಗಳನ್ನು ನೋಡಿ ಖುಷಿ ಪಡುವಂತಹ ಒಂದು ಸಂದರ್ಭ ಕೂಡ ದರ್ಶನ್ಗೆ ಆಗುತ್ತೆ. ಹಾಗೆಯೇ ಅವರಲ್ಲಿರುವಂತಹ ದುಃಖಗಳು ಕೂಡ ಫ್ಯಾನ್ಸ್ನ ನೋಡಿ ದರ್ಶನ್ಗೂ ಕೂಡ ಕಡಿಮೆ ಆಗಬಹುದು, ಮತ್ತು ಕುಟುಂಬಸ್ಥರನ್ನು ನೋಡುವ ಅವಕಾಶ ಕೂಡ ದರ್ಶನ್ಗೆ ಸಿಗುತ್ತೆ. ಈ ಮಾಹಿತಿ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.